ಕಾಫಿ ಕೃಷಿಯ ನಡುವೆ ವೈವಿಧ್ಯಮಯ ಹಣ್ಣಿನ ಗಿಡಗಳನ್ನು ಬೆಳೆಸುವ ಮೂಲಕ ಕೃಷಿಕರು ಆರ್ಥಿಕವಾಗಿ ಸಬಲರಾಗಬಹುದೆಂದು ಚಟ್ಟಳ್ಳಿಯ ಹಣ್ಣಿನ ತಳಿಗಳ ವಿಜ್ಞಾನಿ ಮುರಳೀಧರ್ ಹೇಳಿದ್ದಾರೆ. ನಾಪಕ್ಲುವಿನ ಕೊಡವ ಸಮಾಜದಲ್ಲಿ ಎಲ್ಡಿಸಿ ಕಂಪನಿ ಕುಶಾಲನಗರ ಮತ್ತು ಜಯ ಕಾಫಿ ನೆಲಜಿ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಲಾಗಿದ್ದ ಕಾಫಿಯಲ್ಲಿ ಉತ್ತಮ ಕೃಷಿ ಪದ್ಧತಿಗಳು ಮತ್ತು ಹಣ್ಣಿನ ಬೆಳೆಗಳ ವೈವಿಧ್ಯೀಕರಣ ತರಬೇತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಜಾಗತಿಕವಾಗಿ ಕಾಫಿಗೆ ಅಧಿಕ ಬೇಡಿಕೆ ಇದೆ. ಅದರಲ್ಲೂ ಕೊಡಗಿನ ಕಾಫಿ ಉತ್ಕೃಷ್ಟವಾದದ್ದು. ಕಾಫಿ ತೋಟದ ಒಳಗಡೆ ಹಣ್ಣಿನ ಗಿಡಗಳನ್ನು ಬೆಳೆಸುವುದರಿಂದ ಕೃಷಿಕರು ಆರ್ಥಿಕವಾಗಿ ಸಬಲರಾಗಬಹುದು. ಬೆಂಡೆಹಣ್ಣು, ರಾಂಬುಟನ್, ಲಿಚಿ, ಮ್ಯಾಂಗೋಸ್ಟೀನ್, ಕಿತ್ತಳೆ ಮುಂತಾದ ವೈವಿಧ್ಯಮಯ ತಳಿಗಳು ಇಲ್ಲಿನ ಹವಾಮಾನಕ್ಕೆ ಸೂಕ್ತವಾಗಿವೆ. ಉತ್ತಮ ಮಾರುಕಟ್ಟೆಯು ಹಣ್ಣಿನ ಬೆಳೆಗಳಿಗೆ ಲಭಿಸ್ತಾ ಇದೆ. ಅಂತರ ಬೆಳೆಯಾಗಿ ಹಣ್ಣಿನ ಗಿಡಗಳನ್ನು ಬೆಳೆಸುವ ಮೂಲಕ ಕೃಷಿಕರು ವೈವಿಧ್ಯತೆಯನ್ನು ಕಾಪಾಡಿಕೊಳ್ಳಬಹುದೆಂದು ಮುರಳೀಧರ್ ಹೇಳಿದರು. ಹಣ್ಣಿನ ಗಿಡಗಳ ಬೇಸಾಯ ಮತ್ತು ಗಿಡಗಳ ಪೋಷಣೆ, ಗಿಡಗಳಿಗೆ ಬಾಧಿಸುವ ರೋಗಗಳ ನಿಯಂತ್ರಣ ಮತ್ತು ಹಣ್ಣಿನ ಗಿಡಗಳ ಬೆಳೆಸಲು ಸಿಗುವ ಸೌಲಭ್ಯಗಳ ಬಗ್ಗೆ ಸಮಗ್ರ ಮಾಹಿತಿಯನ್ನು ನೀಡಿ ಬೆಳೆಗಾರರ ಪ್ರಶ್ನೆಗಳಿಗೆ ಉತ್ತರಿಸಿದರು. ಕಾಫಿ ಬೆಳೆಗಾರ ಮುಕ್ಕಾಟಿರ ವಿನಯ್ ಮಾತನಾಡಿ, ಕಾಫಿಗೆ ಇಂದು ಜಾಗತಿಕವಾಗಿ ಉತ್ತಮ ಧಾರಣೆ ಲಭಿಸ್ತಾ ಇದೆ. ಆದರೆ ಇದೇ ಸಂದರ್ಭದಲ್ಲಿ ಬೆಳೆಗಾರರು ಕಾಫಿ ಇಳುವರಿಯನ್ನು ಪಡಿತಾ ಇದ್ದಾರೆ. ತಾಪಮಾನದ ವೈಪರೀತ್ಯದಿಂದಾಗಿ ಕಾಫಿ ಬೆಳೆಗೆ ತೊಡಕಾಗ್ತಾ ಇದೆ. ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಬೇಕಾಗಿದೆ ಎಂದರು. ಕುಶಾಲನಗರ ಎಲ್ಡಿಸಿ ಕಂಪನಿಯ ತ್ರಿಭುವನ್ ಸಾತ್ವಿಕ್ ಮಾತನಾಡಿ, ಉತ್ತಮ ಗುಣಮಟ್ಟದ ಕಾಫಿಯನ್ನು ಬೆಳೆಯುವುದು ಇಂದಿನ ಆದ್ಯತೆ ಆಗಬೇಕೆಂದರು. ಕೀಟನಾಶಕಗಳನ್ನು ಅತಿ ಹೆಚ್ಚಾಗಿ ಬಳಸಬಾರದು. ರೈತರು ಮಣ್ಣಿನ ಪರೀಕ್ಷೆಯನ್ನು ಮಾಡಿ ಅಗತ್ಯವಿರುವ ಗೊಬ್ಬರಗಳ ಪೂರೈಕೆ ಮಾಡಬೇಕೆಂದರು. ಕಳೆದ 3 ವರ್ಷದಿಂದ ನಮಗೆ ಜಯ ಕಾಫಿ ಜೊತೆ ಕೈ ಜೋಡಿಸಿ ನಾವು ಈ ಸುಸ್ಥಿರ ಕೃಷಿ ಅನ್ನು ನಾವು ಮುಂದುವರಿಸಿಕೊಡ್ಬೇಕು ಅಂತ ನಾವು ಈಗ ಸರ್ಟಿಫಿಕೇಶನ್ ಪ್ರೋಗ್ರಾಮ್ ನಾವು ಈಗ LDC ಮತ್ತೆ ಜಯ ಕಾಫಿ ಅವರು ಕೈ ಜೋಡಿಸಿ ಶುರು ಮಾಡಿದೆ. ಈಗೆಲ್ಲ ಗೊತ್ತಿರ್ಬೋದು, ಮೊದಲನೇ ವರ್ಷ ಇದು ಈಗ ಆಕ್ಚುಲಿ 3ನೇ ವರ್ಷ ಆಗಿರೋದು. ಜಯ ಕಾಫಿ ಮಾಲೀಕ ಮಂಡೀರ ಜಯದೇವಯ್ಯ, ಜಯ ಕಾಫಿ ವ್ಯವಸ್ಥಾಪಕ ಮಂಡೀರ ಕಿಶೋರ್ ಮತ್ತು ಕಾಫಿ ಬೆಳೆಗಾರರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲೋ.